ಅವ್ರೆಲ್ಲರಿಗೂ ಬೇರೆ ಉದ್ಯೋಗನೇ ಇಲ್ಲಲ್ಲ ಅವ್ರಿಗೆ. ಮೊದಲೇ ದಿವಸನೇ ಬಂದ್ ಮಾಡಿಸ್ಬಿಡ್ಬೇಕಾಯ್ತಲ್ಲ. ಈಗೆಲ್ಲ ಆದ್ಮೇಲೆ ಇನ್ನ ವಾತಾವರಣ ಬಹಳ ತಿಳಿ ಇರ್ತಿತ್ತು, ಧರ್ಮಸ್ಥಳದ ಬಗ್ಗೆ ಬಹಳ ಗೌರವ ಹೆಚ್ಚಿರ್ತಿತ್ತು. ಅವ್ರ ಕಡೆಯಿಂದ ಅವನ್ನೆಲ್ಲ ದಾಖಲೆಗಳನ್ನ ಅವನ್ನೆಲ್ಲ ನೋಡಿದ್ರ ಕೆಲವು ಅವರು ಬಿಜೆಪಿಯವರು ಸ್ವಾಗತ ಮಾಡಿದಂತ ವಿಚಾರಗಳು ಅದಾವ. ಆಮೇಲೆ ಯುವ ಪತ್ರಿಕೆಗಳಲ್ಲೂ ಬಂದಾವು. ಸ್ವಾಗತ ಮಾಡಿದವರು ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಹಿಂದಿನಿಂದ ಅವರು ಧರ್ಮಸ್ಥಳ ಚಲೋ ಯಾತ್ರೆ ಕೂಡ ಅವ್ರದ್ದು ಅದೇ ವಿಚಾರ. ಒಟ್ಟೆ ಅವ್ರಿಗೇನು ಈ ಭಾವನೆಗಳನ್ನ, ಈ ಹಿಂದುತ್ವದ ವಿಚಾರಗಳನ್ನ ಇಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹರಡಿಸ್ಬೇಕು, ನಮ್ಮ ಕೋಮುನ ಸೌಹಾರ್ದತೆಯನ್ನ ಹಾಳು ಮಾಡಬೇಕು, ಅದರಿಂದ ನಾವು ಲಾಭ ಪಡಿಬೇಕು ಅನ್ನೋ ಒಂದು ವಿಚಾರ ಸ್ಪಷ್ಟವಾಗಿ ಬಿಜೆಪಿ ಪಕ್ಷದ ಐತಿ. ಸಿಎಲ್ಪಿ ಸಭೆಯಲ್ಲಿ ಎಲ್ಲ ಒಕ್ಕೂಟಲಿನಿಂದ ಸ್ಥಗಿತ ಮಾಡಬೇಕಂತ ಹೌದೌದು ಆಗಿದೆ ಸರ್. ಈ ಸ್ಥಗಿತ ಆಗುತ್ತಾ ಸರ್? ಆಗುತ್ತೆ. ಅಲ್ಲ, ಅದಕ್ಕೆ ವಿಧಿ ವಿಧಾನ ಅದಾವು, ಮಾಡ್ತಾರೆ. ಈಗ 13ಕ್ಕಿಂತ ಹೆಚ್ಚು ಪಾಯಿಂಟ್ಗಳಲ್ಲಿ ಆಗೋದು ಕೂಡ ಏನು ಸಿಕ್ಕಿಲ್ಲ. ಏನಿಲ್ಲ, ಶೀಘ್ರ ನಮ್ದು ಎಲ್ಲಾರು ಒತ್ತಾಯ ಐತಿ. ಮತ್ತ ಅದನ್ನ ಈಗ ಶ್ರಾವಣದಾಗ ಎಲ್ಲಾರು ಹೋಗೇ ಬಿಟ್ಟಿರ್ತೀವಲ್ಲಿ. ಬಿಜೆಪಿ ಅವರೇ ಮೊದಲು ತೆಗೆದಿದ್ದಲ್ರಿ, ಅದನ್ನ ಹೇಳಿದ್ದೆ, ಸ್ವಾಗತ ಮಾಡಿದ್ದ.